ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಹಿರಿಯ ಕೆಲಸಗಾರರಿಗೆ ಕೋಮಲವಾದ ಗೌರವವನ್ನು ತೋರಿಸುವುದು. ಈ ದಿನದ ದೇವರ ವಾಕ್ಯ: ತಲೆನರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ನಿಮ್ಮ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಾನು ಯೆಹೋವನು. ಯಾಜಕಕಾಂಡ 19ನೇ ಅಧ್ಯಾಯ 32ನೇ ವಚನ. ದೇವರು ಹಿರಿಯ ಕೆಲಸಗಾರರನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಗಮನಾರ್ಹ ಮಾದರಿಯನ್ನು ಯೋಹಾನನ ಚರಿತ್ರೆಯು ತೋರಿಸುವಂತೆ ಅನುಗ್ರಹ ಮಾಡಿದ್ದಾನೆ. ಯೋಹಾನನನ್ನು ಪತ್ಮೋಸ್ ದ್ವೀಪಕ್ಕೆ ದೇವರು ಕಳುಹಿಸಿದಾಗ ಇವನು ಸೇವೆಯಿಂದ ಹಿಂದೆ ಸರಿದವನು, ಹಳೆಯ ಮುರಿದು ಹೋದ ವಾದ್ಯ, ಇವನು ಯಾವುದೇ ಸಮಯದಲ್ಲೂ ಬಿದ್ದು ಹೋಗುವಂತಿದ್ದಾನೆ ಎಂದು ಭಾವಿಸಿದವರು ಅನೇಕರಿದ್ದಾರೆ. ಆದರೆ ಅವನನ್ನು ತನ್ನ ಸೇವೆಯಲ್ಲಿ ಇನ್ನಷ್ಟು ಬಳಸಿಕೊಳ್ಳುವುದು ಸರಿಯೆಂದು ದೇವರ ಯೋಜನೆಯಾಗಿತ್ತು. ಅವನು ತನ್ನ ಹಿಂದಿನ ಶ್ರಮದ ಸೇವೆಯಿಂದ ಹೊರಬಂದಿದ್ದರೂ ಅವನು ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವುದನ್ನು ನಿಲ್ಲಿಸಿರಲಿಲ್ಲ. ಪತ್ಮೋಸ್ ದ್ವೀಪದಲ್ಲಿಯೂ ಅವನು ಸ್ನೇಹಿತರನ್ನು ಮಾಡಿಕೊಂಡನು, ಮಾನಸಾಂತರಗೊಂಡನು. ಅವನದು ಸಂತೋಷದ ಸಂದೇಶವಾಗಿತ್ತು. ತನ್ನ ಜನರನ್ನು ತನ್ನ ಬಳಿ ಕರೆದುಕೊಳ್ಳಲೆಂದು ಯೇಸು ಈ ಲೋಕಕ್ಕೆ ಹಿಂತಿರುಗಿ ಬರುವವರೆಗೂ ಮಧ್ಯಸ್ಥಿಕೆ ಮಾಡುತ್ತಿರುವ ಪುನರುತ್ಥಾನಗೊಂಡ ರಕ್ಷಕನನ್ನು ಪ್ರಕಟಪಡಿಸುವುದು ಅವನ ಪ್ರೀತಿಯ ಸಂದೇಶವಾಗಿತ್ತು. ದೇವರ ಸೇವೆಯಲ್ಲಿ ಯೋಹಾನನು ಹಿರಿಕನಾದ ನಂತರವೇ ಅವನು ತನ್ನ ಹಿಂದಿನ ಎಲ್ಲ ವರ್ಷಗಳಲ್ಲಿ ಪಡೆದುಕೊಂಡಿದ್ದ ಪರಲೋಕದ ಸಂಪರ್ಕದ ಅನುಗ್ರಹಗಳಿಗಿಂತಲೂ ಹೆಚ್ಚಿನದನ್ನು ಪರಲೋಕದಿಂದ ಸ್ವೀಕರಿಸಿದನು. ದೇವರ ಕೆಲಸದೊಂದಿಗೆ ಜೀವನ ಆಸಕ್ತಿಯನ್ನು ಹೊಂದಿರುವವರಿಗೆ ಅತ್ಯಂತ ಕೋಮಲವಾದ ಗೌರವವನ್ನು ನೀಡಬೇಕು. ಈ ವೃದ್ಧ ಹಿರಿಯ ಕೆಲಸಗಾರರು ಬಿರುಗಾಳಿಯಂತಹ ಶೋಧನೆಗಳ ನಡುವೆಯೂ ನಂಬಿಗಸ್ತರಾಗಿ ನಿಂತಿದ್ದಾರೆ. ಅವರಿಗೆ ದೌರ್ಬಲ್ಯಗಳಿರಬಹುದು, ಆದರೆ ಇನ್ನೂ ದೇವರ ಸೇವೆಯ ಕಾರ್ಯ ಮಾಡಬೇಕೆಂದು ತಮ್ಮ ಸ್ಥಾನದಲ್ಲಿ ನಿಲ್ಲಲು ಅರ್ಹ ತಲಾಂತುಗಳನ್ನು ಅವರು ಹೊಂದಿದ್ದಾರೆ. ಅವರು ಶಾರೀರಿಕವಾಗಿ ಸವೆದು ಹೋಗಿದ್ದರೂ, ಯೌವನಸ್ಥರು ಹೊರುವ ಭಾರವಾದ ಹೊರೆಯನ್ನು ಅವರು ಹೊರಲು ಅಶಕ್ತರಾಗಿದ್ದರೂ, ಅವರು ನೀಡುವಂತಹ ಸಮಾಲೋಚನೆಗಳು ಅತ್ಯುನ್ನತ ಮೌಲ್ಯವುಳ್ಳದ್ದಾಗಿರುತ್ತದೆ. ಅವರು ತಪ್ಪು ಮಾಡಿರಬಹುದು, ಆದರೆ ಅವರು ತಮ್ಮ ವೈಫಲ್ಯಗಳಿಂದ ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಮತ್ತು ಅದರಿಂದ ಆಗುವ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಕಲಿತಿದ್ದಾರೆ. ಅವರು ಕಷ್ಟ, ಶೋಧನೆ ಮತ್ತು ಪರೀಕ್ಷೆಗಳನ್ನು ತಾಳಿಕೊಂಡಿದ್ದಾರೆ ಮತ್ತು ಅವರು ತಮ್ಮ ಸ್ವಲ್ಪ ಶಕ್ತಿಯನ್ನು ಕಳೆದುಕೊಂಡಿದ್ದರೂ ದೇವರು ಅವರನ್ನು ಪಕ್ಕಕ್ಕೆ ಸರಿಸುವುದಿಲ್ಲ. ಆತನು ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮತ್ತು ಬುದ್ಧಿವಂತಿಕೆಯನ್ನು, ಜ್ಞಾನವನ್ನು ನೀಡುತ್ತಾನೆ. ಕೆಲಸವು ಕಠಿಣವಾಗಿದ್ದಾಗ ತಮ್ಮ ಯಜಮಾನನಿಗೆ ಸೇವೆ ಸಲ್ಲಿಸಿದವರು, ಬಡತನವನ್ನು ಸಹಿಸಿಕೊಂಡವರು ಮತ್ತು ಸತ್ಯಕ್ಕೆಂದು ನಿಲ್ಲಲು ಕೆಲವೇ ಮಂದಿ ಇದ್ದಾಗಲೂ ನಂಬಿಗಸ್ತರಾಗಿ ಉಳಿದವರು, ಇಂಥವರನ್ನು ಗೌರವಿಸಬೇಕು ಮತ್ತು ಸನ್ಮಾನಿಸಬೇಕು. ತಮ್ಮ ನಡುವೆ ಅಂತಹ ಕೆಲಸಗಾರರು ಇರುವುದು ತಮಗೆ ದೊರೆತ ಅನುಗ್ರಹವೆಂದು ಕಿರಿಯರು, ಯೌವನಸ್ಥರು ಅರ್ಥ ಮಾಡಿಕೊಳ್ಳಲಿ. ಆ ಯುವಕರು ತಮ್ಮ ಸಮಿತಿಗಳಲ್ಲಿ ಗೌರವ ಸ್ಥಾನವನ್ನು ಹಿರಿಯರಿಗೆ ಕೊಡಲಿ. ಲೋಕದೊಳಗಿನ ತಮ್ಮ ಸೇವೆಯನ್ನು ಮುಗಿಸುವ ಹಂತದಲ್ಲಿರುವ, ಕ್ರಿಸ್ತನಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಹಿರಿಯರಿಗೆ ದೇವರ ಕೆಲಸಕ್ಕೆ ಸಂಬಂಧಿಸಿದಂತೆ ಅವರು ಅನುಭವಿಸಿದ ಅನುಭವಗಳನ್ನು ಪ್ರಕಟಪಡಿಸಲು ಪರಿಶುದ್ಧಾತ್ಮನಿಂದ ಅವರು ಪ್ರೇರೇಪಿಸಲ್ಪಡುತ್ತಾರೆ. ನಂಬಿಕೆಗೆ ಹೊಸದಾಗಿ ಬಂದಿರುವವರಿಗೆ ಅವರು ದೇವರು ತನ್ನ ಜನರೊಂದಿಗೆ ಮಾಡಿರುವ ಅದ್ಭುತವಾದ ವ್ಯವಹಾರಗಳ ಬಗೆಗಿನ ದಾಖಲೆಗಳು ಮತ್ತು ತನ್ನ ಜನರನ್ನು ಬಿಡುಗಡೆಗೊಳಿಸಿದ ಬಗೆಗಿನ ದಾಖಲೆಗಳನ್ನು ಅವರು ಮತ್ತೆ ಮತ್ತೆ ಹೇಳಬೇಕು. ಸ್ತ್ರೀ ಪುರುಷರು ಬಲಿಷ್ಠವಾದ ದುಷ್ಟ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗದಂತೆ
ಹಿರಿಯರಾದ ಶೋಧನೆಗಳನ್ನು ಎದುರಿಸಿದ್ದ ಹಳೆಯ ಕೆಲಸಗಾರರು ತಮ್ಮ ಸ್ಥಳದಲ್ಲಿ ನಿಂತು ಅವರನ್ನು ರಕ್ಷಿಸಬೇಕು ಎಂದು ದೇವರು ಬಯಸುತ್ತಾನೆ. ಹಿರಿಕರು ತಮ್ಮ ಆಯುಧಗಳನ್ನು ಹಿಡಿದು ತಾನು ಕೆಳಗೆ ಇಡಲು ಹೇಳುವವರೆಗೂ ಕೆಲಸ ಮಾಡಬೇಕು ಎಂದು ದೇವರು ಹಿರಿಕರ ಬಗ್ಗೆ ಬಯಸುತ್ತಾನೆ. ಆಮೇನ್. ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.